ಕನ್ನಡ ಜಾಣೆ ನಮಸ್ಕಾರ. ಕರ್ನಾಟಕದ ಪ್ರಸ್ತುತ ರಾಜಕಾರಣದಲ್ಲಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಒಕ್ಕೊರಲಿನಿಂದ ಒಬ್ಬ ವ್ಯಕ್ತಿಯ ಪರವಾಗಿ, ಒಂದು ಪ್ರಕರಣದ ಪರವಾಗಿ ನಮ್ಮ ರಾಜಕಾರಣಿಗಳು ರಾಜಕೀಯ ಇತಿಹಾಸದಲ್ಲೇ ಕಂಡರಿಯದ ಕೇಳಿರದ ರೀತಿಯಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಕಟಿಬದ್ಧವಾಗಿ ನಿಂತಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ. ಮತ್ತು ತುಂಬ ಜನ ಹೇಳ್ತಾರೆ, ಕೆಲವರು ಹೇಳ್ತಾರೆ ನಾವು ಮಂಜುನಾಥನ ಬೈತಾ ಇಲ್ಲ, ಯಾರು ಬೇಕಾದ್ರೂ ಮಂಜುನಾಥನ ನೋಡೋಕ್ಕೆ ಹೋಗ್ಬೇಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ ಅಂತ. ಆದರೆ ಮಂಜುನಾಥನೇನೋ ನೋಡೋಕೆ ಹೋಗ್ಬೋದು, ಆದರೆ ಎದುರಾಗ ಯಾರು ಆ ಇಬ್ಬರು, ಒಬ್ಬ ರೇಪಿಸ್ಟು ಕೊಲೆಗಾರರು ಏನಿದ್ದಾರೆ, ಆ ಇಬ್ಬರು ಅಣ್ಣ ತಮ್ಮದಿರ ಮುಖಗಳು ನೋಡಬೇಕಾಗುತ್ತಲ್ಲಪ್ಪ. ನಾವು ಬಂದಿರೋದು ಮಂಜುನಾಥನ ದೇವ್ರು ನೋಡೋಕ್ಕೆ, ಈ ಅನಿಷ್ಟಗಳು ನೋಡಬೇಕಾಗುತ್ತಲ್ಲ ಅನ್ನೋದು ತುಂಬ ಜನಕ್ಕೆ ಬೇಸರ. ಮತ್ತು ಹರ್ಷೇಂದ್ರ ಕುಮಾರ್, ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್, ಯಾಕಪ್ಪ ನೀನು ಕಳ್ಳ ಅಲ್ಲ ತಾನೆ, ನೀನು ಕೊಲೆಗಾರ ಅಲ್ಲ ತಾನೆ, ರೇಪಿಸ್ಟ್ ಅಲ್ಲ ತಾನೆ, ಅಯೋಗ್ಯ ಅಲ್ಲ ತಾನೆ, ನೀಚ ಅಲ್ಲ ತಾನೆ, ನೀನು ಮತ್ತ್ಯಾಕೆ ಹೋಗಿ ಈ ಯೂಟ್ಯೂಬ್ ಚಾನಲ್ನ ವಿರುದ್ಧ ಸ್ಟೇ ಆರ್ಡರ್ ತಂದಿದ್ದೀಯಾ? ಯಾಕೆ ತಂದಿದ್ದೀವಿ? ಮತ್ತು ನೀನೇನು ಅಲ್ಲ ತಾನೆ, ಸಾಚ ತಾನೆ. ದಾರಿಲಿ ನಿಂತ್ಕೊಂಡು ಹೇಳ್ಬೇಕು, ನಾನು ಸಾಚ, ಎಂಥ ತನಿಖೆ ಬೇಕಾದ್ರೂ ಆಗಲಿ ಅಂತ ಹೇಳ್ಬಿಟ್ಟು ಯಾಕೆ ಸ್ಟೇ ಆರ್ಡರ್ ತಂದಿದ್ದೀಯಾ? ನೋಡೋಣ ಇದನ್ನೆಲ್ಲ. ಎಲ್ಲದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣೆ ಇರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅವಾಗ ಹೇಳಿದೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಕಂಡು ಕೇಳರಿಯದ ಒಗ್ಗಟ್ಟು, ಆ ಬಾಂಧವ್ಯ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮ ಎಲ್ಲರೂ ಕಟಿಬದ್ಧವಾಗಿ ನಿಂತುಬಿಟ್ಟಿದ್ದಾರೆ ಈ ಪ್ರಕರಣದಲ್ಲಿ. ಸುಮ್ಮನೆ ನೋಡಿ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸ್ಪೀಕರ್ ಖಾದರ್ ಅವರು ಹೇಳಿದ್ದಾರೆ, ತಾಳ್ಮೆಯಿಂದ ಇರಬೇಕು, ಎಸ್ ಐ ಟಿ ಮಾಡಿದ್ದೀವಲ್ಲ ತಾಳ್ಮೆಯಿಂದ ಇರಬೇಕು ಅಂತ. ಈ ಖಾದರ್ ಹಣೆ ಬರೋಕ್ಕೆ ಗೊತ್ತಿಲ್ವೇನ್ರಿ? ಸಾಬರಕೋಟದಲ್ಲಿ ಚುನಾವಣೆಗೆ ಟಿಕೆಟ್ ಸಿಗುತ್ತೆ, ಸಾಬರಕೋಟದಲ್ಲಿ ಮಂತ್ರಿಗಳಾಗ್ತೀರಾ, ಸ್ಪೀಕರ್ಗಳಾಗ್ತೀರಾ, ಆದರೆ ಬಕೆಟ್ ಹಿಡಿಯೋದು ಅವನು ಕಲ್ಲಡ್ಕ ಪ್ರಭಾಕರ್ ಭಟ್ನ ಅಂತ ಒಬ್ಬ ಕೋಮು ವಿಷಕ್ಕೆ, ಅವನ ಜೊತೆ ತುಂಬ ಗಳಶ್ಯ ಕಂಠಸ್ಯ. ಅದೇ ಥರ ಈ ಯಾರು ನಡೆದಾಡೋ ಮಂಜುನಾಥನೋ, ಒದ್ದಾಡೋ ಮಂಜುನಾಥನೋ, ಬಿದ್ದಾಡೋ ಮಂಜುನಾಥನೋ ಗೊತ್ತಿಲ್ಲ, ಈತನ ಜೊತೆನೂ ಸಹ ನಿಮ್ಮದು ಭಾಳ ಅನ್ಯೂನ್ಯವಾದ ಸಂಬಂಧ ಅಲ್ವಾ? ನಿಮ್ಮಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಮತ್ತು ಯಾರಿಗೆ ಹೇಳ್ತಾ ಇದ್ರೆ ತಾಳ್ಮೆಯಿಂದಿರಿ ಅಂತ ನೀವಿರಬೇಕು. ಯಾರಿಗೊಂದು ಎಸ್ ಐ ಟಿ ಮಾಡಿದ್ರಲ್ಲ ಅವ್ರಿಗೆ ಪ್ರೆಜರ್ ಆಗ್ತಂಗೆ, ಕೈ ಕಟ್ಟಂಗೆ ಸ್ವತಂತ್ರ ಬಿಟ್ಬಿಟ್ಟು ನೀವುಗಳು ತಣ್ಣಗಿರಬೇಕು, ನೀವುಗಳು ಸಮಾಧಾನ ಇರಬೇಕು, ರಾಜಕಾರಣಿಗಳು ಹೇಳ್ತಾರೆ ಅದು. ಮತ್ತು ಇನ್ನೊಂದು ನಮ್ಮ ಜನಾರ್ದನ್ ರೆಡ್ಡಿಯವರು, ಅವ್ರದ್ದೊಂದು ಹೇಳಿಕೆ ಇದೆ, ಮಂಜುನಾಥನ ಅಥವಾ ಆ ನಡೆದಾಡೋ ಮಂಜುನಾಥನ ಶಾಪ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಈ ರೆಡ್ಡಿ ಇತಿಹಾಸನೇ ಗೊತ್ತಿರೋಲ್ಲಪ್ಪ ಅಣ್ಣ. 40 ಕೋಟಿ ರೂಪಾಯಿ, 40 ಕೋಟಿಯ ವಜ್ರ ಖಚಿತವಾದ ಕಿರೀಟವನ್ನು ತಿರುಪತಿಯ ತಿಮ್ಮಪ್ಪನಿಗೆ ಕೊಟ್ಟು ಯಾಕಪ್ಪ 3 ವರ್ಷ ಜೈಲಿಗೆ ಹೋದೆ ನೀನು? ಯಾಕೋದಪ್ಪ ನೀನು? ಮಾಲ್ಬಾಡ್ ಹಲ್ಕಟ್ಟು ಕೆಲಸ ಮಾಡ್ತಾನೆ ಹೋಗಿದ್ದು ನೀನು, ತಗಾಕೊರ್ತಾನೆ ಕೆಲಸ ಮಾಡ್ತಾನೆ, ರಾಜ್ಯದ ಗಡಿನಲ್ಲಿ ಲೂಟಿ ಹೊಡ್ತಾನೆ ಹೋಗಿದ್ದು ನೀನು. 40 ಕೋಟಿ ರೂಪಾಯಿ ಕೊಟ್ಟಿದ್ದಲ್ಲಪ್ಪ ನೀನು ವಜ್ರ ಖಚಿತವಾದ ಕಿರೀಟವನ್ನು. ಯಾಕೆ ತಿಮ್ಮಪ್ಪ ಜೈಲಿಗೆ ಹೋಗಿ ತಪ್ಪಿಸ್ತಿಲ್ಲ? ಇವತ್ತಿಗೂ ನಿಮ್ಮದಿಲ್ಲ ಒದ್ದಾಡ್ತಾ ಇದೆಯಾ ಅಲ್ವಾ? ಅಲ್ಲಿ ಅಷ್ಟೊಂದು ಜನ ಸತ್ತವರಂತೆ, ಪಾಪ ಸೌಜನ್ಯ ಒಂದು ಹೆಣ್ಣುಮಗಳು ಇನಾಮನೂ ಸಾಯಿಸಿದ್ರು, ಅದ್ರ ಬಗ್ಗೆ ನಿಮ್ಗೆ ಚಿಂತೆ ಇಲ್ಲ. ಆದರೂ ನೀವು ದೇವರು, ದಿಂಡ್ರು, ಜಪ ತಪ ಹೋಮ, ದೇವರುಗಳಿಗೆ ದುಡ್ಡು ಖರ್ಚು ಮಾಡೋದು, ಆತ್ಮ ವಂಚಕರು ನೀವೆಲ್ಲ. ಮತ್ತು ನಮ್ಮ ಸಿಟಿ ಇರುವವರು ಅಷ್ಟೇ, ಈ ಭಾಗದಲ್ಲಿ ಅವರು ದೈವಮಾನವ ಅದು ಇದು ಮುಂಡೋಗಿಸಿ ಹಿಂದೂ ಹುಡುಗಿರಪ್ಪ, ಅಲ್ಲಿ ಎಲ್ಲರೂ ಹಿಂದೂ ಹುಡುಗಿಯೇ ಸತ್ತಿರೋದು. ಮಾತೆತ್ರ ಹಿಂದೂ ಇನ್ನೊಂದು ಬಿಡ್ಕೈತಿರಲ್ಲಪ್ಪ. ನಮ್ಮ ಅಶೋಕಣ್ಣವರು, ವಿರೋಧ ಪಕ್ಷ ನಾಯಕರು ಅಶೋಕಣ್ಣವರು, ಅವರು ಸಹ ಅದೇ ಹೇಳಿದ್ದಾರೆ. 20 ವರ್ಷದ ನಂತರ ಬಂದ್ಬಿಟ್ಟ ಅಂದರೆ ಎಷ್ಟು ವರ್ಷ ಆದರೆ ಏನಂತೆ, ಎಷ್ಟು ವರ್ಷ ಆದರೆ ಏನಂತ ಸ್ವಾಮಿ? ಯಾಕಂದರೆ ಅಷ್ಟೊಂದು ಭಯ ಬಿದ್ದು ಆತ 10 ವರ್ಷ ತಲೆಮರೆಸ್ಕೊಂಡು ಹೋಗಿದ್ದ ಅಂದರೆ ಇವ್ರು ಎಂಥ ಕಿರಾತಕರು, ಎಂಥ ಪರೋಡಿಗಳಿಂದ ಅರ್ಥ ಆಗುತ್ತವಾಗ, ಎಂಥ ಕಿರಾತಕರು ಅಂತ ಹೇಳ್ಬಿಟ್ಟು. ಸತ್ಯ ಬರಲಿ ಬಿಡಿ, ಎಷ್ಟು ವರ್ಷ ಆದ್ರೇನು, ಇಷ್ಟೆಲ್ಲ ಏನು ಬೆಂಕಿ ಉಂಡೆ ಮಾತುಗಳನ್ನಾಡುವ, ಧರ್ಮಕ್ಕೋಸ್ಕರ ಜೀವ ಕೊಡುವ, ಏನು ಇಡೀ ಹಿಂದೂ ಧರ್ಮವನ್ನು ನಾನೇ ಗುತ್ತಿಗೆ ಪಡ್ಕೊಂಡು ನಿಂತು ಮಾತನಾಡುವ ನಮ್ಮ ಇವರು ಯತ್ನಾಳವರು, ಬಸವರಾಜ್ ಪಾಟೀಲ್ ಯತ್ನಾಳ್, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅದೇ ಹೇಳಿದರು. ಅವರು ಸಹ ಯತ್ನಾಳವರು ಸತ್ತರದ್ದು ಯಾರು ರೀ? ಮಾತಿತ್ತು ಸಾಬ್ರು ಬೈಕೋದು ಇರ್ತಾರಲ್ಲ, ಅಲ್ಲಿ ಯಾರೋ ಸಾಬ್ರು ಸಾಯಿಸಿಲ್ಲ, ಎಲ್ಲ ಸತ್ತರು ಹಿಂದೂ ಹೆಣ್ಮಕ್ಳೇ. ಮತ್ತು ನೋಡಿ ಈ ವಿಚಾರದಲ್ಲಿ ನೋಡಿ ಖಾದರ್ ಇರ್ಬೋದು, ಮತ್ತು ನಮ್ಮ ಹೋಮ್ ಮಿನಿಸ್ಟ್ರು ನೀವೇನಂತ ಹೇಳಿದ್ದು, 20 ವರ್ಷಗಳಲ್ಲಿ ಮಿಸ್ಸಿಂಗ್ ಆದವರು
ಅಲ್ಲಿ ಅಥವಾ ಬೇರೆ ಬೇರೆ ಊತ ಹಾಕಿರೋರು, ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕಂಪ್ಲೇಂಟ್ ಆಗಿದ್ರು ಸಹ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಬೇರೆ ಕಡೆ ಎಲ್ಲೇ ಕೇಸ್ ಆಗಿದ್ರು ಸಹ ಸಂಬಂಧಪಟ್ಟಂಗೆ ಎಲ್ಲದರ ವಿರುದ್ಧ ಕೂಲಂಕುಷವಾದ ತನಿಖೆ ಅಂತ ಹೇಳಿದ್ರ. ಸೌಜನ್ಯ ಬಿಟ್ಟು ಅಂತ ಯಾಕೆ ಹೇಳ್ತೀರಾ? ಸೌಜನ್ಯ ಯಾಕೆ ಅದರೊಳಗೆ ಬರಲ್ಲ? ಸೌಜನ್ಯ ಬರಬೇಕಲ್ವ? ನಿರ್ದಿಷ್ಟ ಸೌಜನ್ಯ ಬಿಟ್ಟು ಅಂತ ಯಾಕೆ ಹೇಳ್ತೀರಿ ನೀವು ಅದು ಹೇಳೋದಕ್ಕೂ ಈಗ ರೂಮರ್ ಓಡಾಡ್ತಾ ಇದೆಯಲ್ಲ, ಇಬ್ಬರೇನೋ ಪೊಲೀಸ್ ಆಫೀಸರ್ ಇಂಜರಿ ಇದ್ದಾರೆ ಅಂತ ಹೇಳ್ಬಿಟ್ಟು, ಏನಾರು ಸಂಬಂಧ ಇದೆಯಾ? ಏನಕ್ಕೆ ಕೇಳ್ತಾ ಇದ್ದೀರ ನೀವು? ನೋಡಿ, ಇದೆಲ್ಲ ಹೇಳ್ತೀನಲ್ಲ, ಎಲ್ಲ ಪಕ್ಷದ ಪಾಪ ನಮ್ಮ ನಿಖಿಲ್ ಕುಮಾರಸ್ವಾಮಿ ಊರು ತುಂಬ ತಿರುಗ್ತಾವ್ರೆ, ಇದ್ರ ಬಗ್ಗೆ ಒಂದು ತುಟಿಕ್ ಪಿಟಿಕ್ ಅಂತ ಇಲ್ಲ, ಎಲ್ಲರೂ ಒಂದೇ. ಅದಕ್ಕೆ ಹೇಳಿದ್ರು, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಇಂಥ ಒಗ್ಗಟ್ಟು, ಕಂಡರಿಯದ ಒಗ್ಗಟ್ಟು, ಕೇಳರಿಯದ ಒಗ್ಗಟ್ಟು ಯಾವತ್ತೂ ಇರಲಿಲ್ಲ. ಅಷ್ಟು ಅನ್ಯೂನ್ಯವಾದ ಒಗ್ಗಟ್ಟು ಪ್ರದರ್ಶನ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ಮೊದಲನೇದಾಗಿ ಸ್ಪಷ್ಟಪಡಿಸ್ಬೋದು ಏನಪ್ಪ ಅಂದರೆ, ಎಲ್ಲರೂ ಹೇಳ್ತಾಯಿದ್ರೆ ಮಂಜುನಾಥನಿಗೆ ಶಾಪ, ಮಂಜುನಾಥನ ಬಗ್ಗೆ ನೀವು ಅಪಪ್ರಚಾರ ಮಾಡ್ತಾಯಿದ್ದೀರಾ, ಮಂಜುನಾಥನ ಕೆಟ್ಟ ಹೆಸರು ತರ್ತಾಯಿದ್ದೀರಾ, ನಮ್ಮ ಶ್ರದ್ಧಾ ಕೇಂದ್ರ, ಧಾರ್ಮಿಕ ಭಾವನೆ, ಮಣ್ಣು ಮಸಿಯಿಂದ. ರೀ, ಯಾರಾದರೂ ಸಹ ಇಷ್ಟು ವರ್ಷ ಮಾತಾಡ್ತಾವ್ರಲ್ಲ ಈ ಸೌಜನ್ಯ ವಿಚಾರದಲ್ಲಿ, ಇಷ್ಟೊಂದು ಜನ ಮಾತಾಡ್ತಾವ್ರಲ್ಲ, ಯಾರಾದರೂ ಒಬ್ಬನೇ ಒಬ್ಬ ಆತನ ನಂಬಿಕೆ ಇರಲಿ, ನಂಬಿಕೆ ಇಲ್ಲದೆ ಇರಲಿ ಸೆಕೆಂಡ್ರಿ, ಧರ್ಮಸ್ಥಳದ ಅಲ್ಲಿ ಕ್ಷೇತ್ರಾಧಿಪತಿ ಮಂಜುನಾಥ್, ನಿಜವಾದ ಕ್ಷೇತ್ರಾಧಿಪತಿ ಅಣ್ಣಪ್ಪ. ಅಲ್ಲಿ ನೀವು ನಿಜವಾಗ್ಲೂ ಮೋಸ ಮಾಡಿದ್ರೆ ಅಣ್ಣಪ್ಪ, ಅದೇನು ದೊಡ್ಡ ಚರಿತ್ರೆ ಇದೆ, ಸಪ್ರೇಟಾಗೆ ಮಾತಾಡಬೇಕು. ಎಂಥ ಮೋಸಗಾರರು ನೀವು! ಯಾವನೋ ಬ್ರಿಟಿಷರಿಗೆ ತಲ್ಪುಡಿಕೆ ಕೆಲಸ ಮಾಡಿ ಜಮೀನು ಹೊಡ್ಕೊಂಡು ಅಣ್ಣಪ್ಪನಿಗೆ ಮೋಸ ಮಾಡಿದಂಥ ನೀಚರು ಇವತ್ತು. ಅದರ ಶಾಪ ದೇವರು ದಿಂಡ್ರು ನಂಬರ್ 15 ಹೇಳೋದು, ಅದ್ರ ಶಾಪ ಅನುಭವಿಸ್ತಾ ಇದ್ರೆ ಮುಂಡ ಮಕ್ಕಳ ನೀವು ಅಂತ ಹೇಳ್ಬಿಟ್ಟು, ಅದ್ರ ಶಾಪ ಅನುಭವಿಸ್ತಿದ್ರ ಅಂತ ಹೇಳ್ಬಿಟ್ಟು ಇವತ್ತು ಯಾರು ಸಹ ಮಂಜುನಾಥನ್ನು ಎಲ್ಲಾದರೂ ಬೈದಿದ್ದಾರೆ. ಧರ್ಮಸ್ಥಳ ಮಂಜುನಾಥಂಗೆ ಹೋಗಬೇಡಿ ಅಂತ ಹೇಳಿದಾರ, ದೇವ್ರಿಗೆ ನಮಸ್ಕಾರ ಮಾಡಬೇಡಿ ಅಂತ ಹೇಳಿದಾರ, ಮಂಜುನಾಥನ ಕೈ ಮುಗಿಬೇಡಿ ಅಂತ ಹೇಳಿದಾರ? ಯಾರೂ ಹೇಳಿಲ್ಲ. ಅದು ಅವ್ರಿಷ್ಟ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಇಲ್ಲಿ ನಡೆದಿರೋದು ನೀವೇನೇ ದೈವಮಾನವ ಅನ್ನಿ, ನಡೆದಾಡ ದೇವರು ಅನ್ನಿ, ಮಾತಾಡೋ ದೇವರು ಅನ್ನಿ, ಒದ್ದಾಡೋ ದೇವರು ಅನ್ನಿ, ಏನು ಬೇಕಾದ್ರೂ ಅನ್ನಿ, ಆತನು ನಮ್ಮಂಗೆ ಮನುಷ್ಯ. ಆತನಿಗೆ ಹೊಟ್ಟೆ ಹಸಿವಾಗುತ್ತೆ, ಕಾಯಿಲೆಗಳು ಬರುತ್ತೆ. ಯಾರು ಸತ್ತೋಗಿರೋ ಗುರು ನೋಡಿದ್ರಲ್ಲ, ಸತ್ತೋಗಿರೋ ಗುರು ಅಂತ ಒಬ್ಬ 106 ಎಕರೆ ಜಮೀನು ನೋಡ್ಕೊಂಡು ನಾಟಕ ಆಡ್ತಾವನಲ್ಲ, ಅವನು ಹೋಗಿ ಡಾಕ್ಟರ್ ತಕ್ಕೋದಿದೆ ಕತೆ ಹೊಡಿತಿದ್ದ. ಈ ನಿಮ್ಮ ನಡೆದಾಡೋ ಆ ಮಂಜುನಾಥನಿಗೂ ಸಹ ಕಾಯಿಲೆಗಳು ಬರುತ್ತೆ, ಹಸಿವಾಗುತ್ತೆ, ಕಕ್ಕಸ್ ಬರುತ್ತೆ, ಎಲ್ಲ ಬರುತ್ತೆ ಅಲ್ವಾ? ಅಂದಮೇಲೆ ಇದು ಇಲ್ಲಿ ನಡೆದಿರುವ ಕೊಲೆಗಳ ಬಗ್ಗೆ, ರೇಪ್ಗಳ ಬಗ್ಗೆ, ಒಬ್ಬರು ಏನು ಬಂದಿದ್ದಾನೆ ಇವತ್ತು, ನಾನು ಊಟ ಹಾಕಿರೋ ಜಾಗ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ಪ್ರಕರಣದ ಬಗ್ಗೆ ಮಾತಾಡ್ತಾರೆ. ದೇವ್ರನ್ನ ಯಾಕೆ ತರ್ತೀರ? ನೀವು ಹೇಳೋದು ತರ್ತಾಯಿದ್ರ? ಯಾರೂ ಸಹ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ದೇವ್ರ ವಿರುದ್ಧ ಯಾರೂ ಮಾತಾಡ್ತಾ ಇಲ್ಲ, ಮಂಜುನಾಥನಿಗೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ. ದುರ್ದೈವ ಏನಪ್ಪ ಅಂದರೆ, ಮಂಜುನಾಥನ ತುಂಬ ಭಕ್ತಿಯಿಂದ, ಭಕ್ತಿ ಭಾವನೆಗಳಿಂದ ಮಂಜುನಾಥನ ನೋಡೋಕ್ಕೆ ಹೋದರು ಈ ಇಬ್ಬರು ಅನಿಷ್ಟಗಳನ್ನು ನೋಡಬೇಕಾಗುತ್ತೆ, ಈ ರೇಪಿಸ್ಟ್ಗಳು ನೋಡಬೇಕಾಗುತ್ತೆ, ಈ ನೀಚರು ನೋಡಬೇಕಾಗುತ್ತಲ್ಲ ಅನ್ನೋದೇ ಬೇಜಾರು. ಇಂಥ ನೀಚಾತಿ ನೀಚರನ್ನ ನೋಡಬೇಕಾಗುತ್ತಲ್ಲ, ಈ ಅನಿಷ್ಟಗಳ ಮುಖಗಳು ನೋಡಬೇಕಾಗುತ್ತಲ್ಲ ಅನ್ನೋದೇ ಬಿಟ್ಟರೆ ಮಂಜುನಾಥನ ತಗೋಬೇಡಿ, ನೋಡಬೇಡಿ ಅಂತ ಯಾರೂ ಹೇಳಿಲ್ಲ. ಮತ್ತು ಈ ಹರ್ಷೇಂದ್ರ, ನೀನು ಯಾಕಪ್ಪ ನೀನು ಕಳ್ಳ ಅಲ್ಲ, ನೀನು ರೇಪಿಸ್ಟ್ ಅಲ್ಲ, ನೀನು ಕೊಲೆಗಾರ ಅಲ್ಲ ತಾನೆ, ನೀನು ಅಯೋಗ್ಯ ಅಲ್ಲ, ನೀನು ನೀಚ ಅಲ್ಲ ತಾನೆ, ನಿಜ ತಾನೆ? ಮತ್ತೆ ಯಾಕೆ ನೀನು ಸುಮಾರು 350 ಜನಕ್ಕೂ ವಾಕ್ ಸ್ವತಂತ್ರ ಕಿತ್ಕೋತಾ ಇದೆಯಾ, ಬಾಯಿ ಕಟ್ತಾ ಇದೆಯಾ, ಕೋರ್ಟ್ಗೆ ಹೋಗಿ ಇಷ್ಟು ಆಡ್ತಾ ಇದೆಯಾ? ಇಬ್ಬರಿ ಇವತ್ತೆಲ್ಲ ಬೆಂಗಳೂರು ತುಂಬ ಜನ ಗೋಪಾಲ್ ಗೌಡರ ನೇತೃತ್ವದಲ್ಲಿ ತುಂಬ ದೊಡ್ಡ ದೊಡ್ಡ ಲಾಯರ್ಗಳು, ಬೇರೆ ಬೇರೆ ಪ್ರಗತಿಪರರು ಎಲ್ಲರೂ ಸಹ KRS ಪಕ್ಷದವರು, ಆಮ್ ಆದ್ಮಿ ಪಕ್ಷದವರು ತುಂಬ ಜನ ಮೀಟಿಂಗ್ ಸೇರಿದರು. ಅದೆಲ್ಲ ವೆಕೆಟ್ ಮಾಡಿಸ್ತೀನಿ ಅಂತ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾರೆ ಅಲ್ವಾ? ನೀನು ಕಳ್ಳ ಅಲ್ಲ ಅಂದಮೇಲೆ ಯಾಕೆ ಮಾತನಾಡುವ ಧ್ವನಿಯನ್ನು ಅಡಗಿಸ್ತಾ ಇದೆಯಾ? ಹೊಗಳುವಾಗ ಚೆನ್ನಾಗಿರುತ್ತಾ? ಸಾರ್ವಜನಿಕ ಜೀವನದಲ್ಲಿ ಹೊಗಳಿಕೆ ಎಷ್ಟೋ ತೆಗಲಿಕ್ಕೆ ಬಂದರೂ ರೆಡಿಯಾಗಿರಬೇಕು. ಯಾವಾಗಲೂ ಹೊಗಳ್ಕೊಂಡಿರಲ್ಲ. ಹೊಗಳ್ಕೊಂಡೇ ಇರಬೇಕು ಅಂದರೆ ಹಂಗಿರ್ಬೇಕು ನೀವು. ಹಲ್ಕಟ್ಟು ಕೆಲಸ ಮಾಡಬಾರ್ದು, ರೇಪ್ ಮಾಡಿಸ್ಬಾರ್ದು, ಕೊಲೆ ಮಾಡಿಸ್ಬಾರ್ದು, ಅಯೋಗ್ಯತನ ಮಾಡಬಾರ್ದು. ಮಾಡಿದಾಗ ಉಗಿಸ್ಕೊಳಕ್ಕೂ ರೆಡಿಯಾಗಿರಬೇಕು. ನೀವು ಕಳ್ಳರಲ್ಲ ಅಂದಮೇಲೆ ಧೀರೋದಾತ್ತದಿಂದ, ಧೈರ್ಯದಿಂದ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ರಿ. ಅದು ಯಾಕೆ ಗಲ್ಲಿಗೆ ಹೋಗ್ತೀರಿ ನೀವು? ಅಡ್ಡದಾರಿ ಹಿಡಿತಾ ಇದ್ದೀರಾ? ಯಾಕಪ್ಪ ಹರ್ಷೇಂದ್ರ? ಯಾರು ಮಾತಾಡ್ಬಾರ್ದಾ? ಸ್ಟೇಟ್ ತರ್ತಾ ಇದೆಯಾ?
ನೀನು ಕಳ್ಳ ಅಲ್ಲ ಅಂದಮೇಲೆ ನೀನು ಇರು ಮತ್ತು ನೆಟ್ಗಿರು ಮತ್ತು ನೀನು ಸುಮ್ಮನಿರು. ಏನಾರ ತನಿಖೆ ಆಗಲಿ, ಎಷ್ಟಾರ ಕೇಸ್ ಆಗಲಿ, ತನಿಖೆ ಆಗಲಿ, ನೀನು ಕಳ್ಳ ಅಲ್ಲ ತಾನೆ, ಸತ್ಯ ಸತ್ಯ ತಾನೆ, ಸುಳ್ಳು ಸಿಗಾಕ್ಸೋಕ್ಕಾಗಲ್ಲ ತಾನೆ. ಮತ್ತೆ ಭಯ ಏನಕ್ಕೆ? ನಾನು ಆವಾಗಲೇ ಹೇಳಿದೆ, ಇದೇ ಹೋಮ್ ಮಿನಿಸ್ಟ್ರ್ ಹೇಳಿದರು, ಕಳೆದ 20 ವರ್ಷದಲ್ಲಿ ಆದಂಥ ಅಸಹಜ ಸಾವುಗಳು, ಕೊಲೆಗಳು, ಎಲ್ಲೆಲ್ಲಿ ಕೇಸ್ ಆಗಿದೆ, ಯಾವ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಾಗಿದ್ದರೂ ಸಹ ಎಲ್ಲವನ್ನೂ ಕೂಲಂಕುಷವಾಗಿ ತನಿಖೆಗೆ ಒಳಪಡಿಸ್ತೀವಿ ಅಂತ ಹೇಳ್ಬಿಟ್ಟು. ಸೌಜನ್ಯ ಕೇಸ್ ಇದಕ್ಕೆ ಒಳಪಡಲ್ಲ ಅಂತ ಹೇಳ್ತಾರೆ. ಯಾಕೆ ಒಳಪಡಲ್ಲ? ಅದು ಅಲ್ಲೇ ತಾನೇ ಆಗಿರೋದು, ಧರ್ಮಸ್ಥಳದಲ್ಲಿ ತಾನೇ ಆಗಿರೋದು ಸೌಜನ್ಯ ಕೇಸು. ಆ ಸೌಜನ್ಯ ಮುಖಾಂತರ ತಾನೇ ಇವರು ಬಂಡವಾಳ ಬಯಲಾಗಿರೋದು. ಸೌಜನ್ಯ ಕೇಸಿಗೆ ಯಾಕೆ ಬೇಡ ಅಂತ ಹೇಳ್ತಾ ಇರೋದು? ಆದರೆ ಒಂದು ಖುಷಿ ವಿಚಾರ, ನೀವು ಬೇಡ ಅಂತ ಹೇಳಿರ್ಬೋದು, ನಮ್ಮ ವೀಕೆಂಡ್ ಹೋಮ್ ಮಿನಿಸ್ಟ್ರು ಅಥವಾ 10 to 5 ಹೋಮ್ ಮಿನಿಸ್ಟ್ರು ನೀವು ಬೇಡ ಅಂತ ಹೇಳಿರ್ಬೋದು. ಜನಸಾಮಾನ್ಯ ಕೈ ಬಿಟ್ಟಿಲ್ಲ. ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಸಭೆ ಸೇರಿದ್ದಾರೆ. ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಅಂತವರು, ದ್ವಾರಕಾನಾಥ್ ಅಂತವರು, ಮತ್ತು KRS ಪಕ್ಷದವರು, ಆಮ್ ಆದ್ಮಿ ಪಕ್ಷದವರು, ಇನ್ನೂ ಬೇರೆ ಬೇರೆ ಸಂಘಟನೆಗಳು, ಪ್ರಗತಿಪರರು, ಒಟ್ಟಾರೆ ಮನುಷ್ಯತ್ವದ ಪರ, ಜೀವಪರ ಯಾರ್ಯಾರಿಗೆ ತುಡಿತಾ ಇದೆ ಅಂಥವ್ರೆಲ್ಲರೂ ಸಹ ಕೈ ಜೋಡಿಸಿ ಯಾವುದೇ ಕಾರಣಕ್ಕೂ ಬಿಡಬಾರ್ದಿದ್ನ. ಗೋಪಾಲ್ ಗೌಡ್ರು ಹೇಳ್ತಾಯಿದ್ರು, ಸೌಜನ್ಯಕ್ಕೆ ಕೇಸ್ ಹಾಕೋಕ್ಕಾಗಲ್ಲ, ಮುಗಿದೋಯ್ತು, ಕಾನೂನಿಲ್ಲ ಅಂತ ಹೇಳೋರಿಗೆ ಹೇಳ್ತಾಯಿದ್ರು. ನಿಮಗೆ ಕಾನೂನು ಗೊತ್ತಿಲ್ಲ ಅಂದರೆ ಬನ್ನಿರಿ, ಹೇಳ್ಕೊಡ್ತೀವಿ, ನಾವು ಸಾಧ್ಯತೆಗಳಿದೆ, ನಾವು ಹೇಳ್ಕೊಡ್ತೀವಿ ಬನ್ನಿ ಕಾನೂನು ಅಂತೇಳಿ ಗೋಪಾಲ್ ಗೌಡ್ರು ಸಾಧ್ಯತೆಗಳಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದವರು ಹೇಳ್ತಾ ಇದ್ದಾರೆ. ಹಾಗಾಗಿ ಹೋಮ್ ಮಿನಿಸ್ಟ್ರೇ, ನೀವು ಅದರಿಂದ ಪಟ್ಟಿಯಿಂದ ತೆಗೆದಿರ್ಬೋದು, ಆದರೆ ಜನ ತೆಗೆದಿಲ್ಲ, ಜನ ಇಟ್ಕೊಂಡಿದ್ದಾರೆ ಪಟ್ಟಿಯಲ್ಲಿ. ನೀವು ನಿಜವಾಗಲೂ ಸಹ ಸಿದ್ದರಾಮಯ್ಯನವರೇ ಸಮಾಜವಾದಿ ಅಂತ ಹೇಳೋರು, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡೋರು, ಆತ್ಮಸಾಕ್ಷಿ ಇದ್ದರೆ, ಆತ್ಮ ವಂಚನೆ ಇಲ್ಲದೆ ನಿಮ್ಮ ರಾಜಕೀಯ ಬದುಕನ್ನು ಕೊನೆಗಾಣಿಸ್ಬೇಕು ಅಂತಿದ್ದರೆ ಸಮಾನವಾಗಿ ನ್ಯಾಯ ಕೊಡಬೇಕು. ಇಲ್ಲಿ ಕೈ ಕಟ್ಟಬಾರ್ದು ಯಾರು ಸಹ. ಪ್ರಾಮಾಣಿಕವಾಗಿ ಎಲ್ಲರ ಹಣೆ ಬರೋ ಹೊರಗೆ ಬರಲಿ, ಬಯಲಾಗಲಿ, ಊತೋಗಿರುವ ಸತ್ಯಗಳು ಬಯಲಾಗಲಿ. ಭೂಗರ್ಭದಲ್ಲಿ ಎಂತೆಂಥ ಸತ್ಯಗಳು, ರಣರೋಚಕವಾದ ಭೀಕರವಾದ ಸತ್ಯ ಸಂಗತಿಗಳು ಊತೋಗಿದೆ ಗೊತ್ತಿಲ್ಲ. ಅದಕ್ಕೆಲ್ಲವೂ ಸಹ ಮರುಜೀವ ಪಡಬೇಕು, ನ್ಯಾಯ ಸಿಗಬೇಕು ಅಂತ ಹೇಳ್ತಾ, ಜನ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತಾ, ಹರ್ಷಂತ ನೀನು ಕಳ್ಳ ಅಲ್ಲ ಅಂದರೆ ನೀನು ಬಾಯಿ ಮುಚ್ಕೊಂಡಿರಪ್ಪ, ಅಥವಾ ನೀನು ಸ್ಟ್ಯಾಂಡರ್ ತಂದರೆ ಅದು ವೆಕೇಟ್ ಮಾಡ್ಸೋಕ್ಕೂ ಆಗುತ್ತೆ ಕಾನೂನಲ್ಲಿ. ಖಂಡಿತ ದಾರಿಗಳಿದೆ, ನೀನು ಹೇಳಿದಂಗೆ ನಡೆಯಲ್ಲ. ಅಲ್ಲೆಲ್ಲೋ ಕೂತ್ಕೊಂಡು ಇಷ್ಟು ದಿವಸ ಆಡಿದ ಆಟ ನಡೆಯಲ್ಲ. ಇದು ರಾಜ್ಯ ವ್ಯಾಪ್ತಿ ಆಯಿತು, ದೊಡ್ಡ ಮಟ್ಟದಲ್ಲಾಗ್ತಾಯಿದೆ. ಜನಸಾಮಾನ್ಯರ ಮನೆಗೆ ಮನಕ್ಕೆ ಇದು ಮುಟ್ತಾ ಇದೆ. ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ. ಇದಕ್ಕೆ ಒಂದು ರೀತಿಯಲ್ಲಿ ತಾರ್ಕಿಕ ಅಂತ್ಯ 2 ಸಲ ಲೇಟ್ ಆಗ್ಬೋದು. ಸ್ವತಂತ್ರ ತಾಂಡಿದ್ದೇ ನಾವು 40 ವರ್ಷ ಹೋರಾಡಿ, ಗಾಂಧೀಜಿಯವರು ಬಂದ ಮೇಲೇ ನಾವು 30 ವರ್ಷ ಸತತವಾಗಿ ಹೋರಾಟ ಮಾಡಿ ತೊಗೊಂಡಿದ್ದು. ಹಂಗಾಗಿ ಒಂದು ಸಲ ಟೈಮ್ ತಾಬೋದು. ಆದರೆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಇಲ್ಲಿ ಯಾರೂ ಸಹ ಅಣ್ಣಪ್ಪನ ಮಂಜುನಾಥನ ದ್ವೇಷ ಮಾಡ್ತಾಯಿಲ್ಲ. ಆದರೆ ನೀವುಗಳು ಅಲ್ಲಿರ್ತಕ್ಕಂಥವ್ರು ಅಣ್ಣಪ್ಪನ್ನ ಒಂದು ಕಡೆ ಕೂರಿಸಿ ಅಣ್ಣಪ್ಪನಿಗೆ ಮೋಸ ಮಾಡಿ ಅಲ್ಲಿ ಹೊಡ್ಕೊಂಡು, ಬ್ರಿಟಿಷ್ನರಿಗೆ ಯಾವಾಗಲೂ ತಲುಪುಡಿಕೆ ಕೆಲಸ ಮಾಡಿ ಜಾಗ ಹೊಡ್ಕೊಂಡು ಸುಮ್ಮನೆ ಒಂದು ಕತೆ, ಕದರಿಂದ ತಂದ್ವಿ ಅಲ್ಲಿಂದ ತಂದ್ವಿ ಅಂತೇಳಿ ಕತೆ ಕಟ್ಟಿ ನೀವು ಮೋಸ ಮಾಡಿ ಬದುಕ್ತಿರೋದು. ಆ ಮೋಸದ ಫಲ ಪ್ರಾಯಶ್ಚಿತ್ತ ಇವಾಗ ಉಣ್ತಾಯಿದ್ರ. ಇಲ್ಲ ಅಂದರೆ ಎತ್ತು ತಾಯಿ ಅನಾಥಿಯಾಗಿ ರೋಡಲ್ಲಿ ಸಾಯ್ತಾ ಇರಲಿಲ್ಲ. ಕುಡಿಯೋಕ್ಕೊಂದು ಗ್ಲಾಸ್ ನೀರು ಸಾಯುವಾಗ ನೀರು ಬಿಡೋರಿಲ್ಲ. ನಮ್ಮ ಕಡೆ ಹೇಳ್ತಾರೆ ಸಾಯುವಾಗ ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು, ಸಾಯುವಾಗ ನೀರು ಬಿಡೋರಿರಲಿಲ್ಲ. ಅನಾಥವಾಗಿ ಅಬ್ಬೆಪಾರಿಯಾಗಿ ಎತ್ತು ತಾಯಿ ರೋಡಲ್ಲಿ ಸಾಯ್ತಾ ಇರಲಿಲ್ಲ. ನೀವು ಮಾಡಿರೋ ಹಲ್ಕಟ್ಟು ಕೆಲಸಕ್ಕೆ ಅದರ ಪ್ರಾಯಶ್ಚಿತ್ತ ಅಂತ ಹೇಳ್ಬೋದು. ನಾವು ಯಾರು ಸಾವನ್ನು ಬಯಸಾರಲ್ಲ, ನಾವು ಯಾವತ್ತೂ ಇದೆಲ್ಲ ನಂಬರಲ್ಲ. ಆದರೆ ನಂಬಾಂತರಿಗೆ ಹೇಳ್ತಾ ಇರೋದು ನಿಮ್ಮ ಪಾಪದ ಕೂಡ ತುಂಬಿದೆ ಅಂತ ಹೇಳ್ಬೋದು. ನಮಸ್ಕಾರ.